ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಈ 101ನೇ ಶ್ಲೋಕ ಬಹಳ ಪ್ರಸಿದ್ಧವಾದುದು ಮತ್ತು ತತ್ವಚಿಂತನೆಗಳ ಪರಮೋದ್ಧಾರಣೆಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಷ್ಟು ದಿವಸ ನಾವು ಈ 100 ಹಿಂದಿನ ಶ್ಲೋಕಗಳನ್ನು ಕಂಡಾಗ ಸೃಷ್ಟಿಯ ಕರ್ತನಾದಂತಹ ಆ ಪರಬ್ರಹ್ಮ ಹಾಗೂ ಆತನಿಂದ ರಚನೆಯಾದಂತಹ ಅನೇಕ ಸಾಲುಗಳನ್ನು ಅಥವಾ ಅವನ ಬಗ್ಗೆ ಇರುವಂತಹ ವರ್ಣನೆಗಳನ್ನು ನಾವು ನೋಡಿದ್ವಿ. ಬಹಳ ತತ್ವಚಿಂತನೆಯ ಒಂದು ಪರಮ ಶ್ರೇಷ್ಠವಾದಂತಹ ಈ ಒಂದು ಶ್ಲೋಕದಲ್ಲಿ DVG ಅವರು ತಮ್ಮ ಸಂಸ್ಕೃತಿ ಮತ್ತು ದೃಷ್ಟಾಂತಗಳ ಒಂದು ಮಹಾಪೂರವನ್ನೇ ಈ ಒಂದು ಕಗ್ಗದಲ್ಲಿ ಅಳವಡಿಸಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ತುಂಬಾ ಪ್ರಸಿದ್ಧವಾದಂತಹ ಕಗ್ಗ ಅಂತ ಹೇಳಿದೆ. ಈ 101ನೆಯ ಕಗ್ಗ ಹೀಗಿದೆ. ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದ ಮೇಯ ಸತ್ವದಲ್ಲಿ ಮೇಯ ಜಗ ಮೂಲ ದಶೆಯೊಳಗೊಂದು ಮಾಪನದ ಬಗೆಗೆರಡು ಗಾಳಿಯುಸಿರುಗಳಂತೆ ಮಂಕುತಿಮ್ಮ ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಳು. ಈ ಹಾಲಿನೊಳು ಬೆಣ್ಣೆ ಅಂತಂದ್ರೆ ನಮಗೆ ಗೊತ್ತಿದೆ, ಈ ಪ್ರಪಂಚದಲ್ಲಿ ಸುಂದರವಾದಂತಹ ಒಂದು ಉಪಮೇಯಗಳಿಂದ ಬಹಳಷ್ಟು ಉದಾಹರಣೆಗಳನ್ನ ಅನೇಕ ಮಹಾತ್ಮರು ಕೊಟ್ಟಿದ್ದಾರೆ. ಅದರಲ್ಲಿ ಈ ಒಂದು ಬಹಳ ಸುಂದರವಾದಂತಹ ಉಪಮಾನ ನಮಗೆ ಏನನ್ನ ಹೇಳುತ್ತೆ ಅಂತಂದ್ರೆ, ಹಾಲಿನೊಳಗೆ ಬೆಣ್ಣೆ ಇದ್ರೂ ಅದು ನೇರವಾಗಿ ಕಾಣಲ್ಲ ಅಲ್ವಾ. ಬೆಣ್ಣೆ ಹಾಲಿನೊಳಗೆ ಅಡಕವಾಗಿದೆ, ಅದನ್ನ ಕಡ್ದಾಗ ಮಾತ್ರ ಬೆಣ್ಣೆ ಪ್ರತ್ಯಕ್ಷವಾಗುತ್ತೆ. ಹಾಗೆಯೇ ಕಡಲಿನಲ್ಲಿ ನೀರ್ಗಲ್ಲು ಅಂದ್ರೆ ಈ ಸಮುದ್ರ ಗರ್ಭದ ಕಲ್ಲು ಮುಳುಗಿರುತ್ತೆ, ಅದು ಮೇಲ್ಮೈಯಲ್ಲಿ ಕಾಣಲ್ಲ. ಹಾಗಂತ ಹೇಳಿ ಅದಿಲ್ಲ ಅಂತ ಅಲ್ಲ. ಈ ನಿಜ ಸತ್ಯ ಜಗತ್ತಿನೊಳಗೆ ಅಡಗಿದೆ, ಆದ್ರೆ ಅದು ದೃಶ್ಯವಾಗಿ ಕಾಣಲ್ಲ. ಹಾಗಂದ ಮಾತ್ರಕ್ಕೆ ಅದಿಲ್ಲ ಅಂತ ಅಲ್ಲ. ಆದರೆ ಮನಸ್ಸಿನ ಮಂಥನದ ಮೂಲಕ, ಧ್ಯಾನದ ಮೂಲಕ ಆ ಸತ್ಯವನ್ನ ಅರಿತುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು. ಶ್ವೇತಾಶ್ವತೋಪನಿಷತ್ತಿನಲ್ಲಿ ಒಂದು ಸುಂದರವಾದಂತಹ ಉದಾಹರಣೆಯನ್ನ, ಒಂದು ಸುಂದರವಾದಂತಹ ಶ್ಲೋಕ ಇದೇ ರೀತಿಯಾದದ್ದಿದೆ. ನಮಗೆ ಅನ್ಸೋ ಮಟ್ಟಿಗೆ DVG ಅವರು ಅದೇ ಶ್ಲೋಕವನ್ನೇ ಇಲ್ಲಿ ಕಗ್ಗವನ್ನಾಗಿಸಿದ್ದಾರೋ ಏನೋ ಅಂತ ಅನ್ಸುತ್ತೆ. ಯಥಾಘೃತಂ ದುಗ್ಧ ಮಧೋ ನಿತ್ಯಮಂತಹ ಸನ್ನಿಹಿತಂ ಭವೇತ್ ಮಂಥನಾದೇವ ಸಂಪ್ರಾಪ್ತಂ ತದ್ವದಾತ್ಮ ಶರೀರಣಂ ಅಂತ ಹೇಳುವಂತಹ ಒಂದು ಸುಂದರವಾದಂತಹ ಶ್ಲೋಕ. ಏನಪ್ಪಾ ಇದರ ಅರ್ಥ ಅಂತಂದ್ರೆ, ಹೇಗೆ ಹಾಲಿನಲ್ಲಿ ಘೃತ ಅಂದ್ರೆ ಬೆಣ್ಣೆ ಅಡಕವಾಗಿದೆಯೋ ಹಾಗೆ ಜೀವಿಗಳಲ್ಲಿ ಆತ್ಮ ಅಡಕವಾಗಿದೆ. ಆದರೆ ಅದನ್ನು ಧ್ಯಾನ ರೂಪದಲ್ಲಿ ಮಂಥನದ ಒಂದು ಸಹಾಯದಿಂದಲೇ ಪತ್ತೆ ಹಚ್ಕೋಬೇಕು ಹೊರತು ನಮಗೆ ಅದು ಸುಲಭವಾಗಿ ಕಾಣಲ್ಲ ಅಂತ. ತೇಲುವುದ ಅಮೇಯ ಸತ್ವದಲ್ಲಿ ಮೇಯ ಜಗ. ಅಮೇಯ ಸತ್ವ ಅಂತ ಹೇಳಿದ್ರು, ಬಹಳ ಸುಂದರವಾದಂತಹ ಮಾತಿದು. ಅಮೇಯ ಸತ್ವ ಅಂದ್ರೆ ಅಳಿಯಲಾರದ ಅಮಿತವಾದಂತಹ ಚೈತನ್ಯ, ಅದು ಪರಮಾತ್ಮ. ಅದರ ಮೇಲೆ ತೇಲುತ್ತಿರುವುದು ಮೇಯ ಜಗತ್ತು ಅಂದ್ರೆ ಈ ಜಗ. ಆ ಅಳತೆಯೊಳಗೆ ಬರುವಂತಹ ಈ ಭೌತಿಕ ಜಗತ್ತು ಮೇಲ್ ಮಾತ್ರ ತೇಳ್ತಾ ಇದೆ, ಆದರೆ ಅಮೇಯವಾದಂತಹ ಸತ್ಯ ಅದರ ಕೆಳಗಿದೆ ಅಂತ. ಈ ದೃಶ್ಯ ಪ್ರಪಂಚ ಎಲ್ಲ ಈ ನಿಷ್ಕಲ್ಮಶ ಚೈತನ್ಯದ ಮೇಲೆ ಒಂದು ತೇಲುವಂತಹ ಲೇಪದ ಹಾಗಿದೆ. ಜಗತ್ತು ಪರಮಸತ್ಯದಿಂದ ಪ್ರತ್ಯಕ್ಷವಾಗಿಯೇ ಹೊರತು ಸ್ವತಂತ್ರವಾಗಿ ಇರುವುದಿಲ್ಲ ಅಂತ ಹೇಳ್ಬೋದು. ಅದೇ ಶ್ವೇತಾಶ್ವತೋಪನಿಷತ್ತಿನಲ್ಲಿ ಇನ್ನೊಂದು ಸುಂದರವಾದಂತಹ ಶ್ಲೋಕ ಇದೆ. ಮಾಯಾಂತು ಪ್ರಕೃತಿಂ ವಿದ್ಯಮಾಯಿನಂ ತು ಮಹೇಶ್ವರಂ ತತ್ವಾವಯ ಭೂತೈಸ್ತು ವ್ಯಾಪ್ಯಾಯಂ ಸರ್ವಮಿದಂ ಜಗತ್ ಅಂತ ಹೇಳುವಂತಹ ಮಾತು. ಈ ಸಂಪೂರ್ಣ ಜಗತ್ತು ಮಾಯೆಯಾದ ಪ್ರಕೃತಿಯಿಂದ ನಿರ್ಮಿತವಾಗಿದೆ. ಅದರ ಮೇಲುಸ್ತುವಾರಿಯ ಒಂದು ಭಾಗವನ್ನ ಅಥವಾ ಕೆಲಸವನ್ನ ಮಾಡ್ತಾ ಇರೋದು ಪರಮೇಶ್ವರ. ಜಗತ್ತು ಅವನಲ್ಲೇ ವ್ಯಾಪಿಸಿಕೊಂಡಿದೆ ಅಂದ್ರೆ ತಪ್ಪಾಗಲ್ಲ. ಮೂಲ ದಶೆಯೊಳಗೊಂದು ಮಾಪನದ ಬಗೆಗೆರಡು. ನೋಡಿ, ಮೂಲ ದಶೆ ಅಂತ ಹೇಳಿದ್ರು ಅಂದ್ರೆ ಮೂಲವಾದಂತಹ ಒಂದು ದಶೆ ಅಂದ್ರೆ ಪರಮಸತ್ಯ, ಅದು ಒಂದೇ ಒಂದು. ಆದ್ರೆ ಮಾಪನದ ಬಗೆಗೆರಡು ಅಂದ್ರೆ ನಾವು ಅಳತೆ ಮಾಡುವಂತಹ ದೃಷ್ಟಿಯಿಂದ ನೋಡಿದಾಗ ಜೀವ ಮತ್ತು ಜಗತ್ತು ಎಂಬುದು ಎರಡು ಭಿನ್ನತೆಗಳಾಗಿ ಕಾಣುತ್ತೆ.
ಆದರೆ ಅದೆರಡೂ ಕೂಡ ಒಂದೇ ಅಂತ ಹೇಳ್ಬೋದು. ವಾಸ್ತವವಾಗಿ ಸತ್ಯ ಒಂದೇ. ಅದನ್ನೇ ನಾವು ಪರಮ ಚೈತನ್ಯ ಅಂತ ಕರಿತೀವಿ. ಆದರೆ ಮಾನವನ ದೃಷ್ಟಿಯಿಂದ ಅದು ದ್ವೈತವಾಗಿ ನಾನು ಮತ್ತು ಇದು, ಜೀವ ಮತ್ತೆ ಬ್ರಹ್ಮ ಎಂಬಂತಹ ಭೇದಗಳಂತೆ ಕಾಣ್ತಾ ಹೋಗುತ್ತೆ. ಉಪನಿಷತ್ತಿನ ದೃಷ್ಟಾಂತ ಹೇಳೋದಾದ್ರೆ, ಏಕೋ ದೇವಃ ಸರ್ವಭೂತೇಷು ಗೂಢಃ ಅಂತ ಅದೇ ಶ್ವೇತಾಶ್ವತೋಪನಿಷತ್ತಿನಲ್ಲಿ ಸುಂದರವಾಗಿ ಹೇಳಿರೋದಿದೆ. ಆ ಪರಮದೇವನು ಎಲ್ಲಾ ಜೀವಿಗಳಲ್ಲಿಯೂ ಅಡಕವಾಗಿರುವ ಒಬ್ಬನೇ ಸತ್ಯ ಅಂತ ಹೇಳಿ. ಅಹಂ ಬ್ರಹ್ಮಾಸ್ಮಿ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಸುಂದರವಾದಂತಹ ವಾಕ್ಯ. ನಾನು ಬ್ರಹ್ಮನಾಗಿದ್ದೇನೆ. ಸತ್ಯದಲ್ಲಿ ಬೇರೆ ಬೇರೆ ಇಲ್ಲ, ಆದರೆ ಅನುಭವದ ಮಟ್ಟದಲ್ಲಿ ಮಾತ್ರ ಬೇರೆ ಬೇರೆಯಾಗಿ ಕಾಣುತ್ತೆ. ಗಾಳಿಯುಸಿರುಗಳಂತೆ ಇದು ಅತ್ಯಂತ ಗಂಭೀರವಾದಂತಹ ಒಂದು ದೃಷ್ಟಾಂತ ಅಂತ ಹೇಳ್ಬೋದು. ಗಾಳಿ ಅಂದ್ರೆ ವಾಯು ಮತ್ತು ಉಸಿರು ಅಂದ್ರೆ ಪ್ರಾಣ. ಇಬ್ರು ಬೇರೆ ಬೇರೆ ಅಂತ ತೋರುತ್ತೆ. ಆದರೆ ಉಸಿರು ಹೊರಗಿನಿಂದ ಒಳ ಬರುವ ಅದೇ ಗಾಳಿ, ಆ ಎರಡರಲ್ಲೂ ಕೂಡ ಸ್ವರೂಪ ಒಂದೇ ಅಲ್ವಾ? ಪರಮಾತ್ಮ ಗಾಳಿ ಆದ್ರೆ ಜೀವಾತ್ಮ ಉಸಿರು. ಎರಡು ಒಂದೇ ಸತ್ವದ ವಿಭಿನ್ನ ಪ್ರತ್ಯಕ್ಷತೆಗಳು ಅಂತಂದ್ರೆ ತಪ್ಪಾಗಲ್ಲ. ವಿಭೇದವು ಕೇವಲ ಅನುಭವದ ಮಟ್ಟದಲ್ಲಿ, ನಿಜದಲ್ಲಿ ದ್ವೈತವಿಲ್ಲ ಅಂತ ಹೇಳ್ಬೋದು. ಬಹಳ ಸುಂದರವಾದಂತಹ ಒಂದು ಚಾಂದೋಗೋಪನಿಷತ್ತಿನಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಯಥಾ ವಾಯು ಸರ್ವತ್ರ ಗಚ್ಚತಿ ಏಕಃ ತಥೈವ ಆತ್ಮ ಸರ್ವಭೂತಾಂತರಾತ್ಮ ಏಕಃ ಅಂತ ಹೇಳಿ. ಹೇಗೆ ಗಾಳಿ ಎಲ್ಲೆಡೆ ಇದ್ರೂ ಕೂಡ ಒಂದೇ ಆಗಿರುವುದೋ ಹಾಗೆ ಆತ್ಮ ಎಲ್ಲಾ ಜೀವಿಗಳಲ್ಲೂ ಒಂದೇ ಸತ್ವವಾಗಿ ವ್ಯಾಪಿಸಿಕೊಂಡಿದೆ ಅಂತ ಹೇಳಿ ಇಲ್ಲಿ ಡಿ.ವಿ.ಜಿ. ಅವರು ತತ್ವಜ್ಞಾನದ ಸರಳವಾದಂತಹ ನೈಸರ್ಗಿಕ ಉಪಮಾನಗಳಿಂದ ಬಹಳ ಸುಂದರವಾಗಿ ವಿವರಿಸ್ತಾ ಹೋಗ್ತಾರೆ. ಹಾಲು, ಬೆಣ್ಣೆ ಇದು ಉಪಮಾನದ ಪರಮಾವಧಿ ಅಂತಂದ್ರೆ ತಪ್ಪಾಗಲ್ಲ. ಉಪಮಾನದಿಂದ ಸತ್ಯದ ಅನಿರ್ಹಿತ ತತ್ವವನ್ನ ಇಲ್ಲಿ ಬಿಂಬಿಸ್ತಾ ಹೋಗ್ತಾರೆ. ಕಡಲಿನ ನೀರ್ಗಲ್ಲ ಅಂತ ಹೇಳಿ ಅದರ ಅಲಭ್ಯತೆಯನ್ನ ತೋರಿಸ್ತಾರೆ. ಗಾಳಿಯುಸಿರು ಮಾಪನದಿಂದ ಜೀವ ಬ್ರಹ್ಮ ಇವೆರಡರ ಏಕತ್ವವನ್ನ ತೋರಿಸಿದ್ರೆ ಮೂಲ ದಶೆಯೊಂದೇ ಎಂಬ ಮಾತನ್ನ ಹೇಳ್ಕೊಳ್ತಾ ಅದ್ವೈತ ತತ್ವವನ್ನ ಬೋಧಿಸ್ತಾ ಹೋಗ್ತಾರೆ. ಇದರಲ್ಲಿ ತುಂಬಾ ಸುಂದರವಾದಂತಹ ಸಾರಗ್ರಹ ಏನಪ್ಪಾ ಅಂತಂದ್ರೆ, ಜಗತ್ತು ಪರಮ ಚೈತನ್ಯದ ತೇಲುವ ಪ್ರತಿಬಿಂಬ. ಜೀವ ಬ್ರಹ್ಮ ಭಿನ್ನತೆ ಮಾಯೆಯ ಅಳತೆಯಲ್ಲಿ ಮಾತ್ರ. ಸ್ವರೂಪದಲ್ಲಿ ಸತ್ಯ ಒಂದೇ, ಅದು ಶುದ್ಧ ಚೈತನ್ಯ ಅಂತ ಹೇಳ್ಬೋದು. ಈ ಒಂದು ಕಗ್ಗದ ಒಂದು ಸುಂದರವಾದಂತಹ ಸಾರವನ್ನ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅನ್ನೋದಾದ್ರೆ, ಹಾಲಿನೊಳಗೆ ಬೆಣ್ಣೆ ಇರುವಂತೆ ಪರಮ ಸತ್ಯವು ಪ್ರಪಂಚದೊಳಗೆ ಅಡಕವಾಗಿದೆ. ಅದನ್ನ ಅರಿವಿನ ಮಂಥನದಿಂದಲೇ ತಿಳಿಯಬೇಕು. ಗಾಳಿ ಮತ್ತು ಉಸಿರು ಬೇರೆ ಬೇರೆ ಎನ್ನುವುದು ಬರೀ ಭ್ರಮೆಯಷ್ಟೇ ಅಂತ ಹೇಳ್ಬೋದು. ನೋಡಿ, ಯೋಚನೆ ಮಾಡಿ ನೋಡಿ, ಇಡೀ ಜಗತ್ತು ಬ್ರಹ್ಮನಿಂದ ಆವೃತವಾಗಿದೆ ಅಲ್ವಾ? ವಿಶ್ವಂ ವ್ಯಾಪ್ನೋತಿ ವಹತಿ ಪ್ರವತಿ ಚ ವಿಷ್ಣು ಅಂತ ಒಂದು ವಾಕ್ಯ ಇದೆ. ಅಂದ್ರೆ ಇಡೀ ವಿಶ್ವವನ್ನ ವ್ಯಾಪಿಸಿಕೊಂಡು ಎಲ್ಲೆಡೆಯಲ್ಲಿಯೂ ಕೂಡ ಹರಿಯುತ್ತಾ ಎಲ್ಲದರಲ್ಲೂ ಸೇರಿಕೊಂಡಿರುವುದೇ ವಿಷ್ಣು ಅಂತ. ಎಲ್ಲೆಡೆಯಲ್ಲೂ ಇದ್ರೂ ಕೂಡ ನಮ್ಮ ಅರಿವಿಗೆ ಬಾರದಾಗಿ ಅದು ಅಮೇಯವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದನ್ನ ಮೇವಾಗಿಸ್ಬೇಕು ಅಂತಂದ್ರೆ ಚಿಂತನೆ, ಮಂಥನ, ಧ್ಯಾನ, ಅಧ್ಯಯನ ಮುಂತಾದವುಗಳು ಬೇಕೇ ಬೇಕು ಅಂತ ಹೇಳೋದಿದೆ. ಹಾಗೆ ಎಲ್ಲೆಡೆ ಇರುವಂತಹ ಜ್ಞಾನವನ್ನ ಕ್ರೋಢೀಕರಿಸಿ ಒಂದೇ ರೂಪದಲ್ಲಿ ನಮ್ಮ ಅರಿವಿಗೆ ತಂದುಕೊಳ್ಬೇಕಾಗಿರೋದು, ಆ ತಂದುಕೊಳ್ಬೇಕಾಗಿರುವಂತಹ ಒಂದು ಕ್ರಿಯೆಯನ್ನ ನಾವು ಸಾಧನೆ ಅಂತ ಕರಿತೀವಿ. ಜ್ಞಾನ ಸಾಗರ ತನ್ನ ಸ್ಥಾನದಲ್ಲಿ ತಾನು ಇದೆ. ಪ್ರಾಣಿಗಳು ಈ ಜಗತ್ತಿನಲ್ಲಿ ಉದ್ಭವವಾಗುವ ಮೊದಲಿನಿಂದಲೂ ಕೂಡ ಹಾಗೆ ಗಾಳಿ ಎಲ್ಲೆಡೆಯಲ್ಲೂ ಕೂಡ ವ್ಯಾಪಿಸಿಕೊಂಡಿರುವಂತೆ ನಮ್ಮ ಅರಿವಿಗೂ ಬರೋಕ್ಕೆ ಮುಂಚೆ ಜ್ಞಾನ ಇತ್ತು. ಹಾಲಿನಲ್ಲಿ ಬೆಣ್ಣೆ ವ್ಯಾಪಿಸಿಕೊಂಡಿರೋ ಹಾಗೆ, ಮತ್ತೆ ಕಡಲಿನಲ್ಲಿ ಈ ನೀರ್ಗಲ್ಲು ಇರೋ ಹಾಗೆ. ಆ ಬೆಣ್ಣೆಯನ್ನ ನಾವು ಪಡಿಬೇಕಾದ್ರೆ ಹಾಲನ್ನ ಕಡೆದು ಮಥಿಸಿ ನಮ್ಮ ಅರಿವಿಗೆ ತಂದುಕೊಂಡಾಗ ಅದು ನಮ್ಮ ಅರಿವು ಅಥವಾ ಜ್ಞಾನ ಆಗುತ್ತೆ. ನಮಗೆ ಅರಿವಿಲ್ದಿದ್ರೂ ಕೂಡ ಈ ಅಗಾಧವಾದಂತಹ ವಿಶ್ವ ಇದೆ ಅಲ್ವಾ? ಹಾಗೆ ನಮಗೆ ಗೊತ್ತಿಲ್ಲದ ಅಗಾಧ ಜ್ಞಾನ ಎಲ್ಲೆಡೆ ಕೂಡ ಇದೆ ಅಲ್ವಾ? ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ನಮ್ಮ ಯೋಗ್ಯತೆ ಮತ್ತು ಶಕ್ತಿಗೆ ಅನುಸಾರವಾಗಿ ಅದನ್ನ ಪಡ್ಕೊಳ್ತಾ ಹೋಗ್ಬೇಕು. ಎಲ್ಲೆಲ್ಲೂ ಯಥೇಚ್ಛವಾಗಿ ಗಾಳಿ ಇದ್ರೂ ಕೂಡ ನಮ್ಮ ಶ್ವಾಸಕೋಶದಲ್ಲಿ ಎಷ್ಟು ತುಂಬಿಕೊಳ್ಬಹುದೋ ಅಷ್ಟೇ ನಮ್ಮದು, ಮತ್ತು ಅದು ನಮ್ಮ ಉಸಿರು. ಹಾಗೆ ಜ್ಞಾನ ಎಲ್ಲಾ ಕಡೆ ಇದ್ರೂ ಕೂಡ ನಮ್ಮ ಒಂದು ಯೋಗ್ಯತೆ ಮತ್ತೆ ಆ ಒಂದು ಸಂಪಾದನೆಯನ್ನ ನಾವು ಮಾಡಿಕೊಂಡು ನಮಗೆ ಅರಿವಿಗೆ ಬರುವಷ್ಟು, ನಮ್ಮ ತಿಳುವಳಿಕೆಗೆ ಸಿಗುವಷ್ಟು ಜ್ಞಾನವನ್ನ ಎಷ್ಟು ಸಾಧ್ಯವೋ ಅಷ್ಟು ಈ ಜೀವಿತಾವಧಿಯಲ್ಲಿ ಪಡ್ಕೊಳ್ತಾ ಹೋಗ್ಬೇಕು ಅಂತ ಡಿ.ವಿ.ಜಿ. ಅವರು ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಾರೆ. ಈ ಒಂದು ಸುಂದರವಾದಂತಹ ಕಗ್ಗ ಬಹಳ ಪ್ರಸಿದ್ಧವಾದಂತಹ ಕಗ್ಗ. ಈ ಪ್ರಸಿದ್ಧತೆ ಎಷ್ಟಿದೆ ಅಂತಂದ್ರೆ ಬಹಳಷ್ಟು ಮಹಾಮಹಿಮರು ಈ ಒಂದು ಕಗ್ಗವನ್ನ ತಮ್ಮ ಒಂದು ಚಿಂತನ ಮಂಥನದಲ್ಲಿ ಉದಾಹರಣೆಯಾಗಿ ಉಪಯೋಗಿಸಿದ್ದು ಕೂಡ ಇದೆ.
ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದ ಮೇಯ ಸತ್ವದಲ್ಲಿ ಮೇಯ ಜಗ ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆರಡು ಗಾಳಿಯುಸುರುಗಳಂತೆ ಮಂಕುತಿಮ್ಮ ಗಾಳಿಯುಸುರುಗಳಂತೆ ಮಂಕುತಿಮ್ಮ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.